ಬೆಳಿಗ್ಗೆ 7 ಗಂಟೆ 7:30 ಸಾರಿ. ನೋಡಿ ಪಾರ್ಕಲ್ಲೆಲ್ಲ ವಾಕ್ ಮಾಡ್ತಾ ಇದ್ದಾರೆ. ನನಗೂ ಅನ್ಸುತ್ತೆ ವಾಕ್ ಮಾಡಬೇಕು ಅಂತ, ಆದರೆ ಬೆಳಗ್ಗೆ ಎದ್ದೊಳಕ್ಕೆ ಆಗೋದಿಲ್ಲ. ಇದೆ ಇದು ಹತ್ತಿ ಮರ ಅಂತಾರೆ. ಎಲ್ಲ ಎಲೆ ಉದ್ರೋಗಿದೆ, ಎಲೆ ಬರುತ್ತೆ, ಚಿಗುರುತ್ತಾ ಇದ್ದಾವೆ. ಇದು ನೋಡಿ ಕೆರೆ ಇದೆ, ಪಾರ್ಕ್ ಮಾಡಿದ್ದಾರೆ. ಈ ಕಡೆ ಹೊಲ ಇದೆ, ನಮ್ಮ ಮನೆ ಪಕ್ಕದಲ್ಲಿ. ಇದು ಟೆರೇಸು. ಚೆನ್ನಾಗಿ ಕಾಣುತ್ತೆ ನಮ್ಮ ಮನೆ ಟೆರೇಸ್ ಮೇಲೆ. ಈ ಥರ ಮನೆ ಈಚೆ ಇಟ್ಬಿಟ್ರೆ ಸಕ್ಕತ್ತಾಗಿ ಗಾಳಿ ಬರುತ್ತೆ ಅಂತ. ಫುಲ್ ಗ್ರೀನ್ ನಮ್ಮ ಮನೆ ಹತ್ರ. ಇದು ಗೊತ್ತಾ ನಿಮಗೆ? ಬಟರ್ ಫ್ರೂಟ್ ಅಂತಾರೆ ಹಣ್ಣು, ಅದ್ರದ್ದು ಮರ ಕೆಳಗಿರೋದು. 10 ವರ್ಷ ಆದ್ಮೇಲೆ ಹಣ್ಣು ಬರುತ್ತೆ ಅದು. ಅಲ್ಲಿವರೆಗೂ ಬರಲ್ಲ, ಬೆಳಿಬೇಕಿತ್ತು. ನಡ್ಕೊಂಡಿದ್ದ ಕೆಳಗೀಗ ಕೆಲಸ ಇದು ತುಂಬ ಇದೆ. ನಮ್ಮ ಮೇಲೆ ಹೋಗೈತೆ ಬಟ್ಟೆ ಒಗೆಯಕ್ಕೆ. ಈಗ ನಾನು ಹೋಗ್ತಾ ಇದ್ದೀನಿ ಜೊತೆಗೆ. ಏನಮ್ಮ ಶೂ ತಗೋರ್ಬೇಕಾ? ಶೂ ಒಗಿಬೇಕಾ? ಮೊದಲೇ ಹೇಳ್ಬೇಕು ತಾನೆ. ಹಾಂ, ಶೂ ತಗೊಂಬರ್ಬೇಕಾ? ಒಂದೇ ಜೊತೆ ನೋಡ್ರಿ, ನನ್ನ ನೆರಳು ಕಾಣಿಸ್ತಾ ಐತೆ. ನಮ್ಮನ್ನ ಶೂ ತಗೊಂಬರಕ್ಕೆ ಹೋಗ್ತಾ ಇದ್ದೀನಿ ಕೆಳಗೆ ಒಗೆಯೋಕ್ಕೆ. ಗಲೀಜಾಗಿ ಕೂತಿದೆ. ಕಾಡು ಒಳಗೆ ಒಗೆಯಕ್ಕೆ ತಗೊಂಡೋಗ್ತಾ ಇದ್ದೀನಿ ಮೇಲೆ. ಚೆನ್ನಾಗಿ ಜಾಸ್ತಿನೇ ಗಲೀಜ್ ಆಗ್ಬಿಟ್ಟೈತೆ ಶೂ. ₹100 3 kg ಪಪ್ಪಾಯ. ಬ್ಯಾಗ್ ಹೋಗಿಬೇಕಾ? ಗಲೀಜ್ ಆಗ್ಬಿಟ್ಟೈತೆ. ಏನಮ್ಮ ಮತ್ತೀಗ ಹೋಗ್ಬೇಕಾ ಕೆಳಗೆ? ಜಗ್ ತಗೊಂಬಂದಿಲ್ವಾ? ತಗೊಂಬರ್ಲ ಹೋಗಿ. ಎಷ್ಟಲ್ಲಿ ಕೆಳಗೆ ಕಳಿಸ್ತೀಯಮ್ಮ ನೀನು? ಮತ್ತೆ ಕೆಳಗೆ ಹೋಗ್ತಾ ಇದ್ದೀನಿ ಈಗ ಜಗ್ ತಗೊಂಬರಕ್ಕೆ. ಒಂದ್ಸಲಿ ಒಂದು ಕಳ್ಸಲ್ಲ, 3 ಸಲ 100 ತಗೊಂಬರಕ್ಕೆ ಹೇಳುತ್ತೆ. ಒಂದ್ಸಲಿ ಒಂದು ಹೇಳಲ್ಲಪ್ಪ ನಮ್ಮಮ್ಮ. ಮರ್ದು ಒಂದೊಂದು ಸಲ ಒಂದೊಂದು ಹೇಳುತ್ತೆ. ಚೆನ್ನಾಗಿ ಬರ್ತಲ್ವಾ ನೀರು?
ಕ್ಲಿಪ್ ತಗೊಂಬರಕ್ಕೆ ಹೋಗ್ತಾ ಇದ್ದೀನಿ ಮತ್ತೆ. ಇಲ್ಲೇ ವಾಕಿಂಗ್ ಆಗೋಗ್ಬಿಡುದು ನಂದು ಬೆಳಗ್ಗೆ ಸಾಯಂಕಾಲವರೆಗೂ. ಮೇಲತ್ತು ಇಳಿ ಕೆಳಗೆ. ಕ್ಲಿಪ್ ಬಾಕ್ಸ್ ತಗೊಂಡೋಗ್ತಾ ಇದ್ದೀನಿ ಮೇಲೀಗ. ಅದನ್ನು ಮರೆತು ಬಂದಿದ್ದಾಯ್ತು. ಕೆಳಗೆ ಬಿತ್ತು ಕ್ಲಿಪ್. ಬ್ಯಾಗ್ ಒಗ್ದು ಒಣಗಾಕಿದಾಗೈತೆ. ಇಲ್ಲೇ ಇಡ್ಬೇಕು ಕ್ಲಿಪ್ನ. ನಮ್ಮ ಎದುರುಗಡೆ ಬಿಲ್ಡಿಂಗ್ ಅಂಕಲ್ ನೀರು ತಗೊಂಡಿದ್ದವ್ರು ಒಳಗೆ. ಉಜ್ಜು ಉಜ್ಜು ಚೆನ್ನಾಗಿ ಉಜ್ಜಮ್ಮ, ಬೆಳ್ಳಗೆ ಮಾಡಿ ಹೇಳ್ತೀನಿ. ತುಂಬ ಐತೆ ನೀರು. ಏನ್ ತೆಗಿದಿದೀಯ ಅದರಲ್ಲಿ ಮ್ಯಾಟು? ಓ, ಎಷ್ಟು ಜೊತೆ ತಗೊಂಡಿದೀಯ? ಎಲ್ಲ ಶೂ ಹಿಂಗೆ ಆಗಿದಪ್ಪ ಬೇಗ. ಸ್ಕೂಲ್ಗೆ ಹೋಯ್ತಾವ್ರೆ ಮಕ್ಕಳು. ಹೊಸ ಮ್ಯಾಟ್ ತಗೊಬೇಕು, ಹೋಗ್ಬಿಟ್ಟೆ ಮ್ಯಾಟು. ನಮ್ಮನೆ ರೋಡಲ್ಲಿ ಜನನೇ ಇರಲ್ಲ, ಎಲ್ಲೂ ಎಲ್ಲ ಅಪರೂಪ ಓಡಾಡೋದು. ಫುಲ್ ಖಾಲಿ ಖಾಲಿ ಇರುತ್ತೆ. ಈ ಕಡೆನೇ ಇದು ಪಾರ್ಕ್, ಈ ಕಡೆ ನಾನು ಶೂ ತೊಳೆದು ಒಣಗಾಕಾಯ್ತು. ಇದೂ ಆಗೋ ಅಷ್ಟಾಗಿದೆ ಬೆಳ್ಳು. ಹೋಗ್ತೀವಿ ಈಗ ಕೆಳಗಡೆ. ಅದೇ ನೀರು ಚೋಟಿ ತೊಟ್ಟಿರು. ಕೆಳಗೆ ಹೋಗ್ತಾ ಇದ್ದೀವಿ. ಕೆಳಗೆ ಹೋಗಿ ಇನ್ನೂ ಕೆಲಸ ಬೇಜು ಇದೆ. ಓ, ಕೆಲಸನೇ ಮುಗಿಯಲ್ಲ ಕಣ ಮನೇಲಿ ನಿಜ. ಹಾ, ಇರೋದ್ರಿಂದ ಫುಲ್ ಕಸ, ಯಾವಾಗಲೂ ಕಸ ಇರುತ್ತೆ ನಮ್ಮ ಮೆಟ್ಲ ಮೇಲೆ. ದಿನ ಗುಡ್ಸಿ 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 ಬೇಜಾರಾಗ್ಬಿಟ್ಟೈತಿ. ಎಷ್ಟು ಕಸ ಇರುತ್ತೆ ಯಾವಾಗ. ಬರೀ ತೆಂಗಿನ ಮರದೇ ಜಾಸ್ತಿ ಹೇಳ್ಬೇಕಂದ್ರೆ. ಅವನು ಇನ್ನೂ ಬರೋದ್ರಲ್ಲೇ ಅವನೇ. ಅರ್ಧ ಗಂಟೆ ಬೇಕಿನ್ನು. ಅವಾಗಲೇ ಹೋಗಿದ್ದು ಅವನು. ಹೋಗಿ ನನ್ ಬಟ್ಟೆ ಎಲ್ಲ ಹೋಗ್ದು ಕಸ ಮಾಡ್ಕೊಂಡು ಬಂದಾಯ್ತು. ಇನ್ನೂ ಅಲ್ಲೇ ಕಸ ಅಂದ್ರೆ ಕಸ ಆಯ್ತಪ್ಪ ಬಾಗ್ಲದ್ದು. ತುಳಸಿ ಪೂಜೆ ಮಾಡ್ಬೇಕಾಗಿತ್ತು ಅಲ್ಲ, ಕಟ್ ಮಾಡ್ಬಿಟ್ಟಿದ್ಯಾ? ಪೂಜೆ ಮಾಡೋ ದಿವಸ ತುಳಸಿ ಹೂವೆಲ್ಲ ಹಾಕಿ ಮಾಡೋ ಉದ್ದ ಬೇಡವಾ ಗಿಡ? ಕೋದ್ ಸಾಕಾಗುತ್ತೋ ಇಲ್ವೋ ತಿನ್ನಕ್ಕೆ? ಇನ್ನು ಪುಡಿಯೂ ಆಯ್ತು ಬೇಜಾನ್. ಉದ್ರಸೋದು. ನೀನೇ ಒರ್ಸಿಕ್ಬೇಕಪ್ಪ ಎಲ್ಲ. ಎಷ್ಟು ಕುಡಿಸ್ತಿದ್ಯಮ್ಮ ಇನ್ನು?